ಜ್ಯೋತಿಷ್ಯ ಪ್ರಕಾರ ಹೀಗೆ ಮಾಡಿದರೆ ಸಂತಾನ ಪ್ರಾಪ್ತಿ ಗ್ಯಾರಂಟಿ. ಸಂತಾನ ಫಲವನ್ನು ಕಾಣಲು ಎಲ್ಲರೂ ಹಂಬಲಿಸುತ್ತಾರೆ. ಗರ್ಭಧರಿಸಲು ಸಮಸ್ಯೆಯನ್ನು ಎದುರಿಸಿ ಹಲವು ರೀತಿಯ ಪ್ರಯತ್ನಗಳನ್ನು ಮಾಡಿದರೂ ಕೆಲವು ಬಾರಿ ಸಂತಾನ ಪ್ರಾಪ್ತಿಯಾಗುವುದಿಲ್ಲ. ಅದಕ್ಕೆ ಜ್ಯೋತಿಷ್ಯದಲ್ಲಿ ಕೆಲವು ಉಪಾಯಗಳನ್ನು ಹೇಳಿದ್ದಾರೆ. ಆದರೆ ಈ ಕ್ರಮಗಳನ್ನು ವೈಜ್ಞಾನಿಕವಾಗಿ ನೋಡಲು ಹೋದರೆ ಯಾವುದೇ ತರ್ಕ ಅಥವಾ ಆಧಾರಕ್ಕೆ ಸಿಲುಕುವುದಿಲ್ಲ. ಹೀಗಿದ್ದರೂ ಜ್ಯೋತಿಷ್ಯವನ್ನು ನಂಬುವವರಿಗೆ ಇದು ಖಂಡಿತವಾಗಿಯೂ ಫಲ ಕೊಡುತ್ತದೆ. ನಂಬಿಕೆ ಹಾಗೂ ದೃಢ ವಿಶ್ವಾಸವಿದ್ದರೆ ಎಲ್ಲವೂ ಸಫಲವಾಗುತ್ತದೆ. ತಾಯಿಯಾಗಬೇಕು ಎಂಬ ಬಯಕೆ ಪ್ರತಿ ಹೆಣ್ಣಿಗೂ ಇರುತ್ತದೆ. ಮದುವೆಯ ನಂತರದ ಮೆಟ್ಟಿಲು ಗರ್ಭಧರಿಸುವುದು. ಹೆಣ್ತನಕ್ಕೆ ಸಾರ್ಥಕತೆ ಸಿಗುವುದು ಆಕೆ ತಾಯಿಯಾದಾಗ ಮಾತ್ರ. ಹಾಗೆಯೇ ಹೆಣ್ಣಿಗೆ ತಾಯ್ತನದ ಎಲ್ಲ ಸುಖಗಳನ್ನು ಅನುಭವಿಸಬೇಕೆಂಬ ಬಯಕೆ ಇರುತ್ತದೆ. ಆದರೆ ಕೆಲವು ಸಂದರ್ಭಗಳಲ್ಲಿ ಸಂತಾನ ಫಲ ಸಿಗುವುದಕ್ಕೆ ಸಮಯವಾಗಬಹುದು. ಆದರೆ ಎಲ್ಲದಕ್ಕೂ ಪರಿಹಾರ ಇರುವಂತೆ ಇದಕ್ಕೂ ಪರಿಹಾರವಿದೆ. ಸಂತಾನ ದೋಷವಿದ್ದಾಗ, ಸಮಯಕ್ಕೆ ಸರಿಯಾಗಿ ಗರ್ಭಧರಿಸದಿದ್ದಾಗ ಜಾತಕವನ್ನೊಮ್ಮೆ ಪರಿಶೀಲಿಸಿ. ಸಂತಾನ ದೋಷವಿದೆಯೇ ಎಂಬ ಬಗ್ಗೆ ಖಚಿತಪಡಿಸಿಕೊಳ್ಳಿ. ಪಿತೃದೋಷವಿದ್ದರೂ ಸಂತಾನಕ್ಕೆ ಸಮಸ್ಯೆ ಆಗಬಹುದು. ಹಾಗಿದ್ದರೆ ಪಿತೃದೋಷವನ್ನು ಪರಿಹರಿಸಿಕೊಂಡಲ್ಲಿ ಸಂತಾನ ದೋಷ ನಿವಾರಣೆ ಆಗುತ್ತದೆ. ಗರ್ಭಪಾತದ ಭಯದಿಂದ ದೂರಾಗಿ. ಗರ್ಭಧರಿಸಿದ ಸಂದರ್ಭದಲ್ಲಿ ಯಾವುದಾದರೊಂದು ಗುರುವಾರ ಪತಿ ಮತ್ತು ಪತ್ನಿ ಇಬ್ಬರು ರಾಧಾಕೃಷ್ಣ ದೇವಸ್ಥಾನಕ್ಕೆ ಹೋಗಿ ಬೆಳ್ಳಿಯ ಕೊಳಲನ್ನು ಅರ್ಪಿಸಿದರೆ ಗರ್ಭಪಾತ ಭಯವಿರುವುದಿಲ್ಲ. ಮಂಗಳವಾರ ಈ ರೀತಿ ಮಾಡಿ. ಕೆಲವರು ಗರ್ಭಧರಿಸುವಲ್ಲಿ ಸಮಸ್ಯೆಯಾದರೆ, ಇನ್ನು ಕೆಲವರಿಗೆ ಪ್ರಸವವಾದ ನಂತರ ಶಿಶು ಬದುಕುಳಿಯುವುದಿಲ್ಲ. ಈ ಸಂದರ್ಭದಲ್ಲಿ ಮಂಗಳವಾರ ಮಣ್ಣಿನ ಮಡಿಕೆಯಲ್ಲಿ ಜೇನುತುಪ್ಪವನ್ನು ತುಂಬಿ ಅದನ್ನು ಸ್ಮಶಾನದಲ್ಲಿ ಹೂತಿಡಬೇಕು. ಈ ಮಂತ್ರಗಳನ್ನು ಪಠಿಸಿ. ಸ್ಕ್ರೀನ್ ಮೇಲೆ ಕಾಣಿಸುತ್ತಿರುವ ಈ ಮಂತ್ರಗಳನ್ನು ಪಠಿಸಿರಿ. ಲಡ್ಡು ಗೋಪಾಲನ ಚಿತ್ರ ನೋಡಿ. ಬಾಲಗೋಪಾಲನ ಚಿತ್ರವನ್ನು ಕೋಣೆಯಲ್ಲಿರಿಸಿ. ನೋಡುತ್ತಿರುವುದು ಶುಭವೆಂದು ಹೇಳಲಾಗುತ್ತದೆ. ಲಡ್ಡು ಗೋಪಾಲನ ಚಿತ್ರ ಅಥವಾ ಮೂರ್ತಿಯನ್ನು ನೋಡುತ್ತಾ ಸಂತಾನ ಗೋಪಾಲ ಮಂತ್ರವನ್ನು ಪಠಿಸಿದರೆ ಸಂತಾನ ಭಾಗ್ಯ ಸಿಗುತ್ತದೆ. ಬಾಲಕೃಷ್ಣನ ಚಿತ್ರ ಮನೆಯಲ್ಲಿರುವುದು ಶುಭಕರವೆಂದು ಹೇಳಲಾಗುತ್ತದೆ. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ಈ ವಿಡಿಯೋಗೆ ಲೈಕ್, ಶೇರ್, ಕಮೆಂಟ್ ಮಾಡಿ. ಹಾಗೆಯೇ ನಮ್ಮ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧನ್ಯವಾದಗಳು.